ಹಾಯ್ ಹಲೋ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಬನ್ನಿ, ನಾನು ಒಂದು ದೇವಸ್ಥಾನ ಪರಿಚಯ ಮಾಡ್ತೀನಿ. ಅದು ಬಂದು ನಮ್ಮ ಅಜ್ಜಿ ಊರಿದು. ನಮ್ಮ ಅಜ್ಜಿ ಊರಿನಾಗೆ ಇದು ಹಳೇ ದೇವಸ್ಥಾನ, ಪುರಾತನ ಕಾಲದ್ದು 800 ವರ್ಷದ್ದು ದೇವಸ್ಥಾನ. ಇದು ನೋಡಿ ಎಂಟ್ರೆನ್ಸ್, ಇದು ಬಂದು ಎಂಟ್ರೆನ್ಸು. ಒಳಗಡೆ ಹೋಗೋಣ. ಇಲ್ಲಿ ಆ ಕಡೆ ಈ ಕಡೆ ದೇವ್ರುಗಳಿದ್ದಾವೆ. ಇದು ಹಾಳು ಬಿದ್ದಿದೆ. ಇದು ನಾವು ಈ 20 ವರ್ಷದ್ದು ಹಿಂದೆ ನಾವು ಇಲ್ಲಿ ಹುಳ ಮೇಯಿಸ್ತಾ ಇದ್ವಿ, ರೇಷ್ಮೆ ಹುಳು ಅಂತ ಮೇಯಿಸ್ತಾ ಇದ್ವಿ. ನಾವು ಚೆನ್ನಾಗಿ ಇಟ್ಕೊಂಡಿದ್ವಿ. ಇದ್ರ ಪಕ್ಕನೇ ನಮ್ಮ ಅಜ್ಜಿ ಮನೆ ಇರೋದು. ಇದು ಪುರಾತನ ಕಾಲದ ದೇವಸ್ಥಾನ. ಇದು ನೋಡಿ, ಇದು ಕಲ್ಲಲ್ಲೂ ದೇವರು ಕೆತ್ತನೆ ಮಾಡಿದ್ದಾರೆ. ಬೇರೆ ಬೇರೆ ದೇವ್ರುಗಳೇ ಇದ್ದಾವೆ. ಇದು ದೇವ್ರುಗಳು ಮತ್ತು 4 ಕಂಬ ಇದ್ದಾವೆ. 4 ಕಂಬದಲ್ಲೂ ಒಂದು ದೇವರು ಕಂಬ ಸುತ್ತ ದೇವರು ಕೆತ್ತನೆ ಮಾಡಿದ್ದಾರೆ. ನೋಡೋಕ್ಕೆ ಒಂದು ಚೆನ್ನಾಗಿದೆ. ಇಲ್ಲಿ ಪುರಾತನ ಕಾಲದ ದೇವಸ್ಥಾನ ಇದು. ನಾವಿಲ್ಲಿ ಕ್ಲೀನ್ ಮಾಡಿ ಇದು ಮಾಡ್ತಿದ್ವಿ. ಇತ್ತೀಚೆಗೆ ಏನಾಗಿದೆ ಅಂದರೆ ಮಳೆ ಬಂದು ಎಲ್ಲ ಸೋರ್ತಾ ಇದೆ ದೇವಸ್ಥಾನ. ನಮ್ಮ ತಾತ ಇದ್ದಾಗಿಂದನೂ ಚೆನ್ನಾಗಿ ಇಂಪ್ರೂವ್ ಮಾಡಿದರು. ಇದು ಈ ಥರ ಇಲ್ಲ ನೋಡಿ, ತುಂಬ ಜಗ್ಬಿಟ್ಟಿದೆ ಅಲ್ಲಿ ದೇವಸ್ಥಾನ. ಅದು ಬೀಳೋ ಪೊಸಿಷನ್ ಇದೆ. ಇಲ್ಲಿ ಕಾಣ್ತಾ ಇರೋದು ಗರ್ಭದ ಗುಡಿ, ಚೆನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಚೆನ್ನಕೇಶ್ವರ ಸ್ವಾಮಿ ದೇವರು ಫಸ್ಟ್ ಇತ್ತಂತೆ ಆಗಿನ ಕಾಲದಲ್ಲಿ. ಆ ದೇವ್ರನ್ನ ನಮ್ಮ ತೋಟದ ಬಾವಿ ಒಳಗೆ, ತೋಟ ತೋರಿಸ್ತೀನಿ ಆಮೇಲೆ, ತೋಟದ ಬಾವಿ ಒಳಗೆ ಹಾಕಿದ್ರಂತೆ. ನಮ್ಮ ತಾತವರು ಅದನ್ನು ತಗೊಂಡು ಬಂದು ಪೂಜಿಸಿರಂತೆ. ಊರಕ್ಕೆಲ್ಲ ಅನ್ನ ಪ್ರಸಾದ ಮಾಡಿಸಿ ಪ್ರತಿಷ್ಠಾಪನೆ ಮಾಡಿಸಿದ್ದಕ್ಕೆ ಅವತ್ತು ನೈಟೇ ಅವ್ರಿಗೆ ಕನಸಿನಲ್ಲಿ ಬ್ಲಡ್ಡು ಥರ ವಾಮಿಟ್ ಆಗೋದು ಆ ಥರ ಎಲ್ಲ ಆಗಿದ್ದಕ್ಕೆ ಮಾರನೇ ದಿನವೇ ಎಲ್ಲರನ್ನೂ ಕಲೆ ಹಾಕ್ಬಿಟ್ಟು ಮತ್ತೆ ದೇವ್ರನ್ನ ಪೂಜಿಸ್ಬಿಟ್ಟು ಅದೇ ದೇವ್ರನ್ನ ತೊಗೊಂಡೋಗಿ ತೋಟದ ಬಾವಿ ಒಳಗೆ ಹಾಕಿದ್ದಾರೆ. ಇದು ಈ ಥರ ಇದೆ, ಪಾಳು ಬಿಟ್ಬಿಟ್ಟಿದೆ. ನಾವು ಒಂದು ಸುಮಾರು ಇಲ್ಲಿಗೆ ಒಂದು 15 ವರ್ಷದ್ದು 15ರಿಂದ 20 ವರ್ಷದವರೆಗೂ ನಾವು ಚೆನ್ನಾಗಿ ಇಟ್ಕೊಂಡಿದ್ವಿ. ಇತ್ತೀಚೆಗೆ ಒಳಗೆ ಹೋಗೋಕ್ಕೆ ಭಯ ಆಗುತ್ತೆ. ಒಳಗಡೆ ಇದು ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ, ಬರೀ ಕಲ್ಲಿನಲ್ಲಿ. ಈಗಿನ ಕಾಲದವ್ರು ಯಾರೂ ಒಂದು ಕಲ್ಲು ಎತ್ತಕ್ಕೆ ಸಾಧ್ಯವಿಲ್ಲ, ಬರೀ ದೇವ್ರುಗಳೇ ಇದ್ದಾವೆ. ಇದು ಲೇಪಾಕ್ಷಿಗೆ ಸಂಬಂಧಪಟ್ಟಿದ್ದಂತೆ. ಲೇಪಾಕ್ಷಿ ದೇವಸ್ಥಾನ ಇದೆಯಲ್ಲ, ಆ ಥರ ಸಂಬಂಧಪಟ್ಟಿರೋದಂತೆ. ಒಬ್ಬ ಕುರಿಕಾಯ ಕುರುಬ ಬಂದು ಈ ದೇವ್ರುಗಳೆಲ್ಲ ಆವಾಗ ಹೊರಗಡೆ ಹೋಗೋವಾಗ ತಡೆದಿದ್ದಂಥ ಸ್ಟೋರಿ ಇದೆ. ನಮಗೂ ಗೊತ್ತಿಲ್ಲ, ಅದು ನಮ್ಮ ತಾತವ್ರು ಹೇಳ್ತಾಯಿದ್ರು. ಇದು ನಮ್ಮ ತಾತನ ಕಾಲದಿಂದನೂ ಚೆನ್ನಾಗಿತ್ತು. ಇತ್ತೀಚೆಗೆ ಒಂದು 5-6 ವರ್ಷದಿಂದ ಈಚೆಗೆ ಎಲ್ಲ ಹರೋಡಾಗ್ಬಿಟ್ಟಿದೆ. ಒಳಗಡೆ ಬರೋಕ್ಕೆ ಭಯ ಆಗುತ್ತೆ. ಕಲ್ಲಲ್ಲೂ ಪ್ರತಿಯೊಂದು ದೇವರು ಒಂದು ಸೂಚನೆ ಕೊಡ್ತೈತೆ. ಸೂರ್ಯ, ಚಂದ್ರ, ಬೇರೆ ಬೇರೆ ದೇವರಿದೆ. ಇದು ಎಂಟ್ರೆನ್ಸ್ ಬಂದು ನಮ್ಮ ತಾತವ್ರು ಇದ್ದಾಗಿದ್ದು ಎಂಟ್ರೆನ್ಸ್ ಅಂತೆ. ಇಲ್ಲಿ ಮೇಯ್ನ್ ಬಾಗಿಲಿತ್ತು ಡೋರು, 2 ಬಾಗಿಲಿದೆ. ಇದು ಆ ಡೋರ್ನಕ್ಕೆ ಇದು ಕ್ಲೋಸ್ ಮಾಡಿದರೆ ಇದೊಂದು ಬಾಗಿಲು, ಇದು 2ನೇ ಬಾಗಿಲಿದು. 2ನೇ ಬಾಗಿಲನ್ನ ನಾವು ಓಪನ್ ಐತೆ, ಫಸ್ಟ್ನೇ ಬಾಗಿಲು ಕ್ಲೋಸ್ ಮಾಡಿದ್ದೀವಿ. ಈ ಥರ ದೇವಸ್ಥಾನ ಇದೆ. ಬೇರೆಯವರೆಲ್ಲ ಸರ್ಚ್ ಬಂದು ಇದಕ್ಕೆ ದೇವಸ್ಥಾನ ಇಂಪ್ರೂವ್ ಮಾಡಬೇಕು ಅಂತ. ಇನ್ನು ಯಾಕೋ ದೇವ್ರದು ಇದು ಆಗಿಲ್ಲ, ಭಿನ್ನ ಆಗಿರೋ ಕಾರಣ ದೇವ್ರುಗಳು ಭಿನ್ನ ಆಗಿದೆಯಂತೆ ಇಲ್ಲಿ. ನಮಗೂ ಗೊತ್ತಿಲ್ಲ ಅಂತ ತಾತವ್ರು ಹೇಳಿರೋದು. ಆ ಭಿನ್ನ ಆಗಿರೋ ಕಾರಣ ಇಲ್ಲಿ ದೇವ್ರ ಪ್ರತಿಷ್ಠಾಪನೆ ಮಾಡೋಕ್ಕಾಗ್ತಾಯಿಲ್ಲ. ಬಟ್ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ, ಎಷ್ಟು ಚೆನ್ನಾಗಿ ಇದು ಸರೌಂಡಿಂಗ್ ಒಳಗಡೆ ಟಾಪ್ನೊಳಗೆ ಎಷ್ಟು ಚೆನ್ನಾಗಿ ಕಲ್ಲು ಕೂರಿಸಿದ್ದಾರೆ ನೋಡಿ. ಈ ಕಲ್ಲು ಎತ್ತೋಕ್ಕೆ ಆಗಲ್ಲ ಒಬ್ಬರು ಕೈಲೂ. ಎಲ್ಲ ಕಲ್ಲಿನಲ್ಲೇ ಕಟ್ಟಡ ಇದು. ಒಂದು ಸಿಮೆಂಟ್ ಬಳಸಿಲ್ಲ, ಇಟ್ಟಿಗೆ ಬಳಸಿಲ್ಲ. ಬನ್ನಿ ಈಚೆ ಹೋಗೋಣ. ಇದು ಬಂದು ಫುಲ್ಲು ದೇವಸ್ಥಾನದ ಕಟ್ಟಡ. ಈ ಥರ ಬಂದು ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆಲ್ಲ ದೇವಸ್ಥಾನಕ್ಕೆ ಅನ್ವಯಿಸಿರೋದು. ಈ ದೇವಸ್ಥಾನಕ್ಕೆ ಅನ್ವಯಿಸಿರೋದು. ಇಲ್ಲಿ ಜಾಸ್ತಿ ಸ್ಟೋರಿ ಇದೆ. ನನಗೆ ತಿಳಿದ ಮಟ್ಟಿಗೆ ಹೇಳ್ತಾ ಇದ್ದೀನಿ. ನಮ್ಮ ತಾತವ್ರು ಇದ್ದಾಗ ಇದೆಲ್ಲ ಕ್ಲೀನ್ ಮಾಡ್ತಿದ್ರು, ನಾವು ಮಾಡ್ತಿದ್ವಿ. ಇವಾಗ ಒಳಗಡೆ ಹೋಗೋಕ್ಕೆ ಭಯ ಆಗುತ್ತೆ. ಇಲ್ಲೆಲ್ಲ ದೇವ್ರುಗಳಿದ್ವಂತೆ. ಇದೇ ಎಂಟ್ರೆನ್ಸ್, ಮೇನ್ ಎಂಟ್ರೆನ್ಸ್ ಇದು. ಇಲ್ಲಿಂದ ನಾವು ಮತ್ತಿನ್ನೊಂದು ತೋರಿಸ್ತೀನಿ ಬನ್ನಿ. ನಾವು ಪಕ್ಕದಲ್ಲಿ ಹೋದಾಗ ಇದೆಲ್ಲನೂ ಅಷ್ಟೇ ಕೆತ್ತನೆ ಮಾಡಿರೋದು. ಇಲ್ಲೆಲ್ಲ ಒಂದೊಂದು ಸ್ಟೋರಿ ಇದೆ. ಇದು ಬಂದು ನಾನು ಅವಾಗೇ ಹೇಳಿದ್ನಲ್ಲ, ಮೇಯ್ನ್ ಡೋರ್ ಇದು. ಆ ಕಡೆ ಈ ಕಡೆ ಶಿಲ್ಪಿ ಇದ್ದಾವೆ.
ಶಿಲ್ಪಿ ಇದ್ದಾವೆ. ಇಲ್ಲಿ ಇದು ತೀರ್ಥ ಬರೋ ಇದಂತೆ ಕಲ್ಲಂತೆ, ಅದು ಉಲ್ಟಾ ಮಾಡಿಬಿಟ್ಟಿದ್ದಾರೆ ಇಡೋವಾಗ ಮಿಸ್ ಆಗಿ. ದೇವ್ರು ಆ ಕಡೆ ಈ ಕಡೆ ಇದೆ, ಉಲ್ಟಾ ಮಾಡಿದ್ದಾರೆ ನೋಡಿ. ಅದು ತೀರ್ಥ ಬರೋದು ದೇವಸ್ಥಾನ. ಅದು ಇದು ಅಭಿಷೇಕ ಮಾಡಿದ್ದು ತೀರ್ಥ ಮತ್ತೆ ಬರ್ತಿತ್ತಂತೆ, ಅದು ಉಲ್ಟಾ ಆಗಿದೆ. ಅದನ್ನು ಸರಿ ಮಾಡಿಲ್ಲ. ಇದು ಇದೇ ಕಲ್ಲು ಉಲ್ಟಾ ಆಗಿಬಿಟ್ಟಿದೆ. ನಾವು ಕಿಟಕಿ, ನಮ್ಮ ತಾತವ್ರಿದ್ದ ಕಿಟಕಿ ಬಾಗಿಲು ಕ್ಲೋಸ್ ಮಾಡಿ ಕಿಟಕಿ, ಮತ್ತು ಅದರ ಆಪೋಸಿಟ್ ಇರೋ ಕಲ್ಲಿದು ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಸ್ತಂಭ, ಇದು ಕಂಬ ಅಂತಾರೆ. ಇದಕ್ಕೂ ಅಷ್ಟೇ ನಾವು ಪೂಜೆ ಮಾಡ್ಕೊತಿದ್ವಿ. ಇಲ್ಲಿ ಬಿಟ್ಟ ಮೇಲೆ ಇಲ್ಲ. ಇದು ಪೂರ್ತಿ ಇದು ಆಂಜನೇಯ ಸ್ವಾಮಿ. ಇದು ಇಲ್ಲಿ ಸ್ವಲ್ಪ ಕ್ರಾಸ್ ಆಗಿದೆ ಕಲ್ಲು, ನೀವು ನೋಡ್ತಾ ಇರ್ಬೋದು. ಇದಕ್ಕೆ ತುಂಬಾ ಸ್ಟೋರಿ ಇದೆ, ಹೇಳಬೇಕು ಅಂದರೆ ಜಾಸ್ತಿ ಸ್ಟೋರಿ ಐತೆ. ಆಗಿನ ಕಾಲದಲ್ಲಿ ಇದು ಅವಾಗೇನೋ ಒಂದು ಸ್ಟೋರಿ ಇದೆ, ನಮ್ಗೆ ಅಷ್ಟೊಂದು ಗೊತ್ತಿಲ್ಲ. ನನಗೆ ಗೊತ್ತಿರೋದು ನಿಮ್ಗೆ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ಇದು ಅಷ್ಟೇ ಸುತ್ತು ಆಂಜನೇಯ ಸ್ವಾಮಿ ಯಾವ ಥರ ಪ್ರತಿಷ್ಠಾಪನೆ ಕೆತ್ತನೆ ಮಾಡಿದ್ದಾರೆ ಅಂತ ಇದೆ. ಇದು ಇಲ್ಲಿ ನಾವಿರೋವರೆಗೂ ಕ್ಲೀನ್ ಮಾಡ್ಕೊತಿದ್ವಿ. ಬೇವಿನ ಮರ ಇದೆ, ಬೇವಿನ ಮರ. ಈ ಕಡೆ ಬಂದು ಅಲ್ಲಿ ಕಾಣ್ತಾ ಇದೆಯಲ್ಲ, ಅದು ನಾನು ಓದಿರೋ ಸ್ಕೂಲು. 2 ಕ್ಲಾಸ್ ಇಲ್ಲಿ ಓದಿದ್ದೀನಿ ಚಿಕ್ಕ ಹುಡುಗಿಯೊಳಗೆ. ಅಲ್ಲಿ ಬಂದು ಚೌಡಮ್ಮನ ತಾಯಿ ಮತ್ತು ಆಂಜನೇಯ ಸ್ವಾಮಿ, ಪಾರ್ವತಿ ಪರಮೇಶ್ವರ ದೇವಸ್ಥಾನ ಇದೆ. ಬನ್ನಿ, ಇದು ನಮ್ಮ ಮನೆ. ದೇವಸ್ಥಾನ ಪಕ್ಕ ನಮ್ಮ ಅಜ್ಜಿ ಮನೆ. ಇದು ನಾನು ಹುಟ್ಟಿ ಬೆಳೆದಿರೋ ಮನೆ. ಇದು ಬನ್ನಿ, ಇದು ಹಾಲು ಬಂದು ನಾವು ಇಲ್ಲಿ ಪೂಜಿಸ್ತಿದ್ದು. ಮನೆಗೆ ಬಿಟ್ಟ ಮೇಲೆ ಫೋಟೋಗಳು ಇಲ್ಲೇ ಇದ್ದಾವೆ, ಬೇರೆ ಕಡೆ ನಾವು ಶಿಫ್ಟ್ ಆಗಿದ್ದೀವಿ. ಇದು ಬಂದು ದೇವ್ರ ಮನೆ ಚೆನ್ನಾಗೇ ಇತ್ತು. ಬಟ್ ಏನಂದರೆ 60 ವರ್ಷದ ಮನೆ ಆಗಿರೋದ್ರಿಂದ ಈ ತೀರೆಲ್ಲ ಒಂದು ಸ್ವಲ್ಪ ಹಳೇದಾಗಿಬಿಟ್ಟು ಚೆನ್ನಾಗಿಲ್ಲ. ಇದು ಮಳೆ ಬಂದರೆ ಸೋರ್ತಿತ್ತು, ಅದಕ್ಕೋಸ್ಕರ ಇದು ದೇವ್ರ ಮನೆ. ಇದು ದೇವ್ರ ಮನೆ. ಇಲ್ಲಿ ಹಿಂದೆ ಕಾಣೋದೇ ನಮ್ಮ ತೋಟ. ನಾನು ಆಗಲೇ ಹೇಳ್ದಂಗೆ ಚನ್ನಕೇಶ್ವರ ಸ್ವಾಮಿ ದೇವರು ಆ ತೋಟದಲ್ಲಿ ಒಂದು ಬಾವಿ ಇತ್ತು, ಬಾವಿ ಒಳಗೈತೆ. ಇದು ಅಡುಗೆ ಮನೆ ಬಂದು ನಾನಿಲ್ಲೇ ಅಡುಗೆ ಮಾಡ್ತಿದ್ದಿದ್ದು. ಹಳೇ ನಮ್ಮ ತಾಯಿ ಮನೆ, ನಮ್ಮ ತಾಯಿ ತಮ್ಮನಿಗೆ ನಮ್ಮನ್ನು ಕೊಟ್ಟಿರೋದ್ರಿಂದ ಸೋದರ ಮಾವನ ಮನೆ. ಇದು ಬಂದು ಹಳೆ ಗುಂಡು, ಅಂದರೆ ರುಬ್ಬೋ ಗುಂಡು. ಇದು ಇದರಲ್ಲಿ ಒಬ್ಬಟ್ಟು, ಅದೆಲ್ಲ ಚಟ್ನಿ, ಒಬ್ಬಟ್ಟು, ಈ ಖಾರ ಎಲ್ಲ ಅವಾಗ ಮಿಕ್ಸಿಗಳು ಇಲ್ದಿದ್ದ ಕಾಲದಲ್ಲಿ ಇದು ರುಬ್ತಿದ್ರು. ಇದು ಇವಾಗಲೂ ಇದೆ. ಇಲ್ಲಿ ನೋಡಿ ಕಲ್ಲು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಇದ್ರಾಗೆ ಖಾರ ಮತ್ತು ಸ್ವೀಟು, ಒಬ್ಬಟ್ಟಿಗೂ ಹೋಳಿಗೆಗೆಲ್ಲ ರುಬ್ತಾಯಿದ್ರು. ಇಲ್ಲಿ ದೊಡ್ಡ ಕಲ್ಲು. ಇದ್ರಾಗೆ ರುಬ್ಬಿದಷ್ಟೇ ಇವಾಗ ರುಚಿ ಬರಲ್ಲ ಮಿಕ್ಸಿಗಳಿರೋದ್ರಿಂದ. ಇದು ಅಷ್ಟೇ. ಇದು ಅಡುಗೆ ಮನೆ ಆಯಿತು. ಒಲೆ ಒಳಗೆ ಅಡುಗೆ ಮಾಡ್ತಾಯಿದ್ದೆ. ಇತ್ತೀಚೆಗೆ ನಾನು ಗ್ಯಾಸ್ ತೊಗೊಂಡು ಗ್ಯಾಸ್ನಲ್ಲಿ ಮಾಡ್ತೀವಿ. ತುಂಬ ವರ್ಷವೇ ನಾನು ಒಲೆ ಒಳಗೆ ಅಡುಗೆ ಮಾಡಿದ್ದೀನಿ, ಯಾಕಂದರೆ ಒಲೆ ಒಳಗೆ ಮಾಡಿರೋ ರುಚಿನೇ ಬೇರೆ. ಇದು ಅಷ್ಟೇ ಅಡುಗೆ ಮನೆ. ಇದು ಆ ತೀರುಗಳೆಲ್ಲ ಸ್ವಲ್ಪ ಎಲ್ಲ ತುಕ್ಕಿಡ್ದಂಗೆ ಆಗ್ಬಿಟ್ಟಿದೆ, ಚೆನ್ನಾಗಿ ಇದಾಗ್ತಾ ಇತ್ತು. ಸೋರ್ತಿದ್ದಕ್ಕೆ ನಾವು ಬೇರೆ ಕಡೆ ಶಿಫ್ಟ್ ಆಗಿದ್ದೀವಿ. ನೆಕ್ಸ್ಟ್ ಬಂದು ಅಲ್ಲಿ ನಾನು ಆವಾಗಲೇ ಹೇಳ್ದಾಗೆ ಅದು ಸ್ಕೂಲು. ನಾನು, ನನ್ನ ಮಕ್ಕಳು ಮತ್ತು ನಮ್ಮ ಹಳೇ ಸ್ಕೂಲ್ ಇದು. ಇವಾಗ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ. ಮೊದಲು ಒಂದೇ ಒಂದು ಸ್ಕೂಲ್ ಇತ್ತು, ಅದೇ ಕಾಣ್ತಾ ಇರೋದು ನಮ್ಮ ತೋಟ. ಆ ತೋಟದಲ್ಲೇ ಬಾವಿ ಇತ್ತು. ಅದು ತುಂಬ ವರ್ಷದ ಬಾವಿ. ಇತ್ತೀಚೆಗೆ ಅದು ಎಲ್ಲ ಕಲ್ಲು ಕಟ್ಟಡ ಎಲ್ಲ ಕಳ್ಚ್ಕೊಂಡ್ಬಿಟ್ಟು ನಾವೇ ಮಣ್ಣು ಆದಷ್ಟು ಕಡೆ ಮುಚ್ಕೊಂಡಿತ್ತು. ನಾವು ಮಣ್ಣು ಇದು ಮಾಡಿಸಿದ್ವಿ, ಮಣ್ಣು ಹೊಡೆಸಿ ತೋಟ ಕ್ಲೀನ್ ಮಾಡಿಸ್ಕೊಳ್ತೀವಿ. ಈ ತೋಟ, ಈ ದೇವಸ್ಥಾನ ನಮ್ಮ ಮನೆ ಪಕ್ಕ ಇದೆ. ದೇವಸ್ಥಾನ ಪಕ್ಕ ನಮ್ಮ ಮನೆ ಇರೋದ್ರಿಂದ ನಾವು ಅಂಟು ಮುಂಟು ಎಲ್ಲ ಸೋಗ್ತದೆ ಅಂತ ಹೇಳ್ಬಿಟ್ಟು ನಾವು ಬೇರೆ ಕಡೆ ಶಿಫ್ಟ್ ಆಗಿದ್ದೀವಿ. ಇದೇ ದೇವಸ್ಥಾನ ಪುರಾತನ ಕಾಲದ್ದು, ತುಂಬ ಹಳೇ ದೇವಸ್ಥಾನ. 800 ವರ್ಷದ ಇತಿಹಾಸ ಇದೆ. ಇದಕ್ಕೆ ತುಂಬಾ ಇತಿಹಾಸ ಇದೆ ಹೇಳಬೇಕು ಅಂದರೆ. ಇಲ್ಲಿ ಬನ್ನಿ, ಇಲ್ಲೇನಿದೆ ಅಂದರೆ ಸೂರ್ಯ ಚಂದ್ರ ಆಕಾರ ಇದೆ. ಸಂಸ್ಕೃತ ಭಾಷೆಗಳು ಬರೆದಿದ್ದಾರೆ. ಬೇರೆ ಬೇರೆ ಜನ ಎಲ್ಲ ಬಂದು, ಇದು ಒಂದು 5.5 ಅಡಿ ಎತ್ತರ ಕಲ್ಲಿದು. ಬೇರೆ ಬೇರೆಯವ್ರ ಕಡೆಯವ್ರು ಬಂದು ಸರ್ಚ್ ಮಾಡಿರು. ಅದು ಕಲ್ಲು ತೆಗಿಯೋಕೆ ಹೋದ್ರು. ನಾವೇ ಬೇಡ ಅಂದ್ವಿ, ಯಾಕಂದರೆ ತಾತನ ಕಾಲದಿಂದಲೂ ಅದು ಮುಟ್ಟಿಲ್ಲ ಕಲ್ಲು. ಬರೀ ಅಕ್ಷರಗಳಿದ್ದಾವೆ. ಅದು ಓದೋರಿಗೆ ಏನೋ ಒಂಥರ ತಲೆ ಲೂಸ್ ಆದ ಮೆಂಡು ಇದಾದಂಗೆ ಆಗ್ತದಂತೆ. ನಾವು ಓದಿಲ್ಲ. ಈ ಥರ ಇದು ಇಲ್ಲಿ 7 ಸುತ್ತಿಂದು ಇದೈತೆ, ಕೋಟೆ ಥರ ಇದು ಸರೌಂಡಿಂಗು. ಈ ಸರೌಂಡಿಂಗ್ನಲ್ಲಿ
ನಿಧಿ ಇದೆಯಂತೆ, ಬಟ್ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಿಧಿ ಐತಿ ಅನ್ನೋದು. ಒಂದು ಸರ್ಪ ಕಾವಲಿದೆಯಂತೆ. ಆ ಸರ್ಪ ಯಾವಾಗಲೂ ಸರ್ಪ ಮೈ ಮೇಲೆಲ್ಲ ರೋಮ ಬಂದಿದೆಯಂತೆ. ಆ ರೋಮ ಆ ಸರ್ಪ ಇವತ್ತಿಗೂ ನಮ್ಮ ತೋಟದ ಸರೌಂಡಿಂಗ್ ಸುತ್ತುತ್ತಂತೆ. ಇಲ್ಲಿ ಕಾವಲಿದೆ ಅಂತ ನಮ್ಮ ತಾತವ್ರ ಕಾಲದಿಂದನೂ ಹೇಳ್ತಾರೆ.